ನಮಸ್ಕಾರ. ಟಿಮ್ ಡೇವಿಡ್ ಹಾಗೂ ದೇವದತ್ ಪಡಿಕ್ಕಲ್ರ ಸಿಡಿಲೆಬ್ಬರದ ಆಟ. ಆರ್ಸಿಬಿಯ ಬೌಲಿಂಗ್ ದಾಳಿಗೆ ತತ್ತರಿಸಿತು ಸಿಎಸ್ಕೆ. ಚೆನ್ನೈ ವಿರುದ್ಧದ ಪಂದ್ಯ ಗೆದ್ದು ಚರಿತ್ರೆ ನಿರ್ಮಿಸಿತು ಆರ್ಸಿಬಿ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಐಪಿಎಲ್ ಹೈ ವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗಿದ್ದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಜೈ ಆರ್ಸಿಬಿ ಅಂತ ಕಾಮೆಂಟ್ ಮಾಡಿ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಸಿಎಸ್ಕೆ ವಿರುದ್ಧದ ಹೈ ಪ್ರೊಫೈಲ್ ಗೇಮ್ ನಲ್ಲಿ ಆರ್ಸಿಬಿ ಡಾಮಿನೇಟಿವ್ ವಿಕ್ಟರಿ ಪಡೆದುಕೊಂಡಿದೆ ಸ್ನೇಹಿತರೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಮೂರು ಡಿಪಾರ್ಟ್ಮೆಂಟ್ ಗಳಲ್ಲಿಯೂ ಕ್ಲಿನಿಕಲ್ ಪ್ರದರ್ಶನ ತೋರಿದ ರೆಡ್ ಆರ್ಮಿ ಯೆಲ್ಲೋ ತಂಡವನ್ನ ಬಗ್ಗು ಬೆಳೆದು ಹ್ಯಾಟ್ರಿಕ್ ಗೆಲುವನ್ನ ಪಡೆದುಕೊಂಡಿದೆ. ಅತ್ತ ಈ ಪಂದ್ಯದಲ್ಲಿ ಮುಗ್ಗರಿಸುವ ಮೂಲಕ ಚೆನ್ನೈ ತಂಡ ಟೂರ್ನಿಯಲ್ಲಿ ಮೂರನೇ ಸೋಲಿನ ಮುಖಭಂಗವನ್ನ ಎದುರಿಸಿದೆ. ಚೆನ್ನೈ ವಿರುದ್ಧ ಹೈಯೆಸ್ಟ್ ಎವರ್ ಟೋಟಲ್ ಕಲೆ ಹಾಕಿದ್ದ ಆರ್ಸಿಬಿ ತಂಡ ನಂತರ 207 ರನ್ಗಳಿಗೆ ರೆಸ್ಟ್ರಿಕ್ಟ್ ಮಾಡಿತ್ತು ಸ್ನೇಹಿತರೆ. ಇದರೊಂದಿಗೆ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ಸಿಬಿ 43 ರನ್ಗಳ ಭರ್ಜರಿ ಗೆಲುವು ಪಡೆದುಕೊಳ್ಳುವುದರ ಜೊತೆಗೆ ಇದೀಗ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡು ಟೂರ್ನಿಯಲ್ಲಿ ಮುನ್ನುಗ್ಗುತ್ತಿದೆ. ಇದಕ್ಕೂ ಮುನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟಾರ್ಟ್ ಆದ ಈ ಮ್ಯಾಚ್ ನಲ್ಲಿ ಟಾಸ್ ಸೋತು ಆರ್ಸಿಬಿ ಬ್ಯಾಟಿಂಗ್ ಮಾಡಬೇಕಾಯಿತು. ಕೊಹ್ಲಿ 28 ರನ್ಗಳಿಗೆ ಆಟ ನಿಲ್ಲಿಸಿದರೆ ಫಿಲ್ ಸಾಲ್ಟ್ ಅವರ ಆಟ 46 ರನ್ಗಳಿಗೆ ನಿಂತು ಹೋಯಿತು. ಈ ಹಂತದಲ್ಲಿ ದೇವದತ್ ಪಡಿಕ್ಕಲ್ ಹಾಗೂ ರಜತ್ ಪಾಟಿದಾರ್ ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡ್ತಾರೆ ಸ್ನೇಹಿತರೆ. ಅದರಲ್ಲಿಯೂ ಪಡಿಕ್ಕಲ್ ಕೇವಲ 28 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸುವ ಮೂಲಕ ಚೆನ್ನೈ ಬೌಲರ್ಗಳನ್ನ ತತ್ತರಿಸಿದರು. ಆದರೆ ಅಲ್ಲಿಂದ ಶುರುವಾಯಿತು ನೋಡಿ ದೈತ್ಯ ಟಿಮ್ ಡೇವಿಡ್ ರವರ ಆ ರಾಕ್ಷಸನ ಆ ಭರ್ಜರಿ ಇನ್ನಿಂಗ್ಸ್. ಕೇವಲ 21 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿದರು. ಇನ್ಫ್ಯಾಕ್ಟ್ ಅಂತಿಮವಾಗಿ 19ನೇ ಓವರ್ನಲ್ಲಿ ಬರೋಬ್ಬರಿ 30 ರನ್ ಸಿಡಿಸುವುದರೊಂದಿಗೆ ತಂಡದ ಮೊತ್ತವನ್ನ 235 ರನ್ಗಳ ಗಡಿ ದಾಟಿಸಿದರು. ಇದರೊಂದಿಗೆ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ನಷ್ಟಕ್ಕೆ 250 ರನ್ ಪೇರಿಸಿತ್ತು. ಟಿಮ್ ಡೇವಿಡ್ ಅಂತಿಮವಾಗಿ 25 ಎಸೆತಗಳಿಂದ ಅಜೇಯ 70 ರನ್ ಬಾರಿಸಿದರು. ಇವರ ಈ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ 8 ಸಿಕ್ಸ್ ಒಳಗೊಂಡಿದ್ದು ಗಮನಾರ್ಹ. ಹಾಗೂ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅಜೇಯ 48 ರನ್ ಬಾರಿಸಿ ಮಿಂಚಿದರು. ಈ ಬಿಗ್ ಮ್ಯಾಚ್ ಗೆಲ್ಲಲು 251 ರನ್ಗಳ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತಹ ಚೆನ್ನೈ ತಂಡಕ್ಕೆ ಮೊದಲ ಓವರ್ನಲ್ಲಿ ಜೇಕಬ್ ಡೆಫಿ ಶಾಕ್ ಕೊಡ್ತಾರೆ. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ 7 ರನ್ ಬಾರಿಸಿ ಬೇಗನೆ ವಿಕೆಟ್ ಒಪ್ಪಿಸುತ್ತಾರೆ. ಅದಾದ ಬಳಿಕ ಮರು ಓವರ್ನಲ್ಲಿ ಆಯುಷ್ ಮಾತ್ರೆರವರಿಗೆ ಭುವನೇಶ್ವರ್ ಕುಮಾರ್ ಪೆವಿಲಿಯನ್ ಹಾದಿ ತೋರಿಸುತ್ತಾರೆ. ಈ ವಿಕೆಟ್ ಪಡೆಯುವುದರೊಂದಿಗೆ ಐಪಿಎಲ್ ನಲ್ಲಿ ಭುವಿ 200 ವಿಕೆಟ್ ಪಡೆದ ಸಾಧನೆಯನ್ನ ಕೂಡ ಮಾಡ್ತಾರೆ. ನಂತರ ಸಂಜು ಸ್ಯಾಮ್ಸನ್ ಅವರಿಗೆ 3ನೇ ಓವರ್ನಲ್ಲಿ ಜೇಕಬ್ ಡೆಫಿ ಶಾಕ್ ಕೊಟ್ರು ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಆದ್ರೆ ಮತ್ತೊಂದು ಕಡೆ ಈ ಹಂತದಲ್ಲಿ ಕಣಕ್ಕಿಳಿದಿದ್ದಂತ ಸರ್ಫರಾಜ್ ಖಾನ್ ಒಂದೊಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಸ್ನೇಹಿತರೆ. ಸರ್ಫರಾಜ್ ಖಾನ್ ರವರು ಇಂದಿನ ಪಂದ್ಯದಲ್ಲಿ 24 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸುತ್ತಾರೆ. ಆದ್ರೆ ಅಂತಮ್ಮ 50 ಬಾರಿಸುತ್ತಿದ್ದಂಗೆ ಕೃಣಾಲ್ ಪಾಂಡ್ಯ ಬರ್ತಿರೋ ಹಾಗೆ ಸ್ಟಂಪ್ ಔಟ್ ಆಗ್ತಾರೆ ಸ್ನೇಹಿತರೆ. ನಂತರ ಬಂದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಹೇಳಿಕೊಳ್ಳುವಂತ ಇನ್ನಿಂಗ್ಸ್ ಆಡಿರಲಿಲ್ಲ ಅಂತ ಹೇಳ್ಬೋದು. ಕಾರ್ತಿಕ್ ಶರ್ಮಾ 6, ಶಿವಂ ದುಬೆಯ ಆಟ 18 ರನ್ಗಳಿಗೆ ನಿಂತೋಯ್ತು. ಇಲ್ಲಿಂದ ಚೆನ್ನೈ ತಂಡದ ಸೋಲು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ಯಾಗೂ ಕೊನೆಯ ಹಂತದಲ್ಲಿ ಪ್ರಶಾಂತ್ ವೀರ್ ಆಡಿದ ಆ 43 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಹಾಗೂ ಜೆಮಿ ಓವರ್ಟನ್ 35 ರನ್ ಬಾರಿಸುವುದರೊಂದಿಗೆ ಚೆನ್ನೈನ ಮಾನ ಕಾಪಾಡಿದ್ರು. ಇದರೊಂದಿಗೆ ಚೆನ್ನೈ 19.4 ಓವರ್ಗಳಲ್ಲಿ 207 ರನ್ಗಳಿಗೆ ಆಲ್ ಔಟ್ ಆಗುವುದರೊಂದಿಗೆ ಆರ್ಸಿಬಿ ಈ ಬಿಗ್ ಮ್ಯಾಚ್ ನಲ್ಲಿ 43 ರನ್ಗಳ ಭರ್ಜರಿ ವಿಕ್ಟರಿ ದಾಖಲಿಸಿತು ಸ್ನೇಹಿತರೆ. ಇತ್ತ ಆರ್ಸಿಬಿ ಪರ ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್ 3 ಹಾಗೂ ಅಭಿನಂದನ್ ಸಿಂಗ್ ಹಾಗೂ ಜೇಕಬ್ ಡೆಫಿ ಮತ್ತು ಕೃಣಾಲ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದುಕೊಂಡರು. ಆರ್ಸಿಬಿಯ ಈ ಡಾಮಿನೇಟಿವ್ ವಿಕ್ಟರಿ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.